ಕೆಆರ್ಪುರದಲ್ಲಿ ಒಂದೇ ಕುಟುಂಬದ ತ್ರಿವಳಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ಮಾಹಿತಿ ಬಹಿರಂಗವಾಗ್ತಾ ಇದೆ. ಇಲ್ಲಿ ಒಂದು ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು, ಆದರೆ ಆಗಿದ್ದು ಮಾತ್ರ 3 ಮರ್ಡರ್. ಕೇವಲ ತಾಯಿಯನ್ನ ಮಾತ್ರ ಕೊಲೆ ಮಾಡೋ ಪ್ಲಾನ್ ಇತ್ತು. ಕೊಲೆ ಬಳಿಕ ಮೃತದೇಹವನ್ನ ರಾತ್ರೋರಾತ್ರಿ ಶಿಫ್ಟ್ ಮಾಡುವಂತ ತಂತ್ರ ಕೂಡ ನಡೀತಾ ಇತ್ತು. ಮೃತದೇಹವನ್ನ ಶಿಫ್ಟ್ ಮಾಡುವಂತ ತಂತ್ರ ಇಲ್ಲಿ ವಿಫಲವಾಗಿದೆ. ದಿಢೀರ್ ಅಂತ ಹೇಳಿ ಪ್ಲಾನ್ ಚೇಂಜ್ ಮಾಡಿ ಕೇವಲ ತಾಯಿ ಅಷ್ಟೇ ಅಲ್ಲದೆ ಮತ್ತಿಬ್ಬರು ತಂದೆ ತಂಗಿಯನ್ನು ಕೂಡ ಇಲ್ಲಿ ಕೊಲೆ ಮಾಡಿದ್ದಾರೆ ಇಬ್ಬರು ಆರೋಪಿಗಳು. ಹಾಗಾಗಿ ಈ ಒಂದು ಕೆಆರ್ಪುರದ ಪ್ರಕರಣ ಏನಿದೆ, 3 ಮರ್ಡರ್ ಕೇಸ್ಗೆ ಬಗೆದಂತೆ ಮಾಹಿತಿಗಳು ಬರ್ತಾ ಇರುವಂತದ್ದು, ಸಿಗ್ತಾ ಇರುವಂತದ್ದು. ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ವಿಚಾರದಿಂದಾಗಿ ಇದನ್ನ ಸಂಪೂರ್ಣವಾಗಿ ತನಿಖೆ ಮಾಡಲಾಗ್ತಾ ಇದೆ. ಈ ತನಿಖೆಯಲ್ಲಿ ಒಂದೊಂದೇ ಮಾಹಿತಿಗಳು ಬಹಿರಂಗವಾಗ್ತಾ ಇರುವಂತದ್ದು. ಇಲ್ಲಿ ಇಬ್ಬರೂ ಸೇರಿ ಒಂದೇ ಕೊಲೆಗೆ ಅಂತಂದ್ರೆ ತಾಯಿಯೊಬ್ಬಳ ಕೊಲೆಗೆ ಪ್ಲಾನ್ ಅನ್ನ ಮಾಡಿದ್ರು, ಸ್ಕೆಚ್ ಅನ್ನ ಹಾಕಿದ್ರು. ಆದ್ರೆ ದಿಢೀರ್ ಅಂತ ಹೇಳಿ ಪ್ಲಾನ್ ಚೇಂಜ್ ಆಗಿದೆ. 3ರನ್ನ ಕೊಲೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಲ್ಲಿ ತಾಯಿಯ ಕೊಲೆ ಮಾಡಿ ಆಕೆಯ ದೇಹವನ್ನ ಶಿಫ್ಟ್ ಮಾಡೋದಕ್ಕೆ ಸ್ಕೆಚ್ ಮಾಡಲಾಗಿತ್ತು. ಆದ್ರೆ ಇಲ್ಲಿ ದಿಢೀರನೆ ಪ್ಲಾನ್ ಚೇಂಜ್ ಆಗಿದೆ. ಸೋಮವಾರ ರಾತ್ರಿಗೆ ಮುತ್ತು ಲಕ್ಷ್ಮಿ ಬಾಡಿಯನ್ನ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿದೆ. ಮಧ್ಯಾಹ್ನ ಕೊಲೆ ಮಾಡಿ 4-5 ಗಂಟೆಗೆ ಸ್ಥಳಾಂತರಕ್ಕೆ ಪ್ಲಾನ್ ಮಾಡಲಾಗಿತ್ತು. ಆದ್ರೆ ರಾತ್ರಿ ದಿಢೀರ್ ಅಂತ ಹೇಳಿ ಶ್ವೇತಾಳ ತಂದೆ ಮತ್ತು ತಂಗಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಅನಿವಾರ್ಯವಾಗಿ ಇಲ್ಲಿ ಮತ್ತಿಬ್ಬರ ಕೊಲೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಶಿಫ್ಟ್ ಪ್ಲಾನ್ ಚೇಂಜ್ ಆಗಿದೆ. HAL ಬಳಿಯ ಫ್ಲಾಟ್ಗೆ ಈ ಒಂದು ಬಾಡಿಯನ್ನ ಶಿಫ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಲಾಗಿತ್ತು. ಸಿದ್ಧತೆಗಳು ನಡೆದಿತ್ತು. ಆದರೆ ಇಲ್ಲಿ ಸಂಪೂರ್ಣವಾಗಿ ಬದಲಾಗಿದೆ. ಇಬ್ಬರು ಈಗ ದೃಶ್ಯದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಇಬ್ಬರು ಕೂಡ ಬ್ಯಾಗ್ ಜೊತೆಗೆ ಬರ್ತಾ ಇರುವಂತದ್ದು, ಸ್ಕೂಟಿಯಲ್ಲಿ ಬರ್ತಾರೆ, ಬ್ಯಾಗ್ ಅನ್ನ ಹಿಡಿದು ಬರ್ತಾ ಇರುವಂತಹ ದೃಶ್ಯಗಳು ಈಗ CCTVಯಲ್ಲಿ ಸೆರೆಯಾಗಿರುವಂತದ್ದು. ಈ ಒಂದು ಪ್ರಕರಣ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಸ್ವಂತ ಮಗಳೇ ತಂದೆ ತಾಯಿ ಮತ್ತು ತಂಗಿಯನ್ನ ಕೊಂದಿರುವಂತ ಪ್ರಕರಣ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಆದ್ರೆ ಇದು ದಿನದಿಂದ ದಿನಕ್ಕೆ ಮತ್ತಷ್ಟು ಮಾಹಿತಿಗಳು ಸಿಗ್ತಾನೆ ಹೋಗ್ತಾ ಇದೆ. ಇಲ್ಲಿ ತಾಯಿಯೊಂದಿಗೆ ತಂದೆ ಮತ್ತು ತಂಗಿಯನ್ನು ಕೊಲ್ಲಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿತ್ತು ಅನ್ನುವಂತ ಮಾಹಿತಿ ಬಂದಿದೆ. ಸೋಮವಾರ ರಾತ್ರಿ ಮುತ್ತು ಲಕ್ಷ್ಮಿ ಅಂತಂದ್ರೆ ಆರೋಪಿ ಶ್ವೇತಾಳ ತಾಯಿ ಏನಿದ್ರು ಅವರನ್ನ ಕೊಲ್ಲಲಾಗಿತ್ತು. ಅವರನ್ನ ಬಾಡಿ ಶಿಫ್ಟ್ ಮಾಡೋದಕ್ಕೆ ಕೂಡ ಎಲ್ಲಾ ಪ್ಲಾನ್ ಆಗಿತ್ತು. ಆದ್ರೆ ದಿಢೀರ್ ಅಂತ ಹೇಳಿ ರಾತ್ರಿ ಶ್ವೇತಾ ಅವರ ತಂದೆ ಮತ್ತು ತಂಗಿ ಇಬ್ಬರು ಕೂಡ ಮನೆಗೆ ವಾಪಸ್ ಎಂಟ್ರಿ ಆಗಿರುವಂತಹ ಕಾರಣ ಈ ಒಂದು ಪ್ಲಾನ್ ಚೇಂಜ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. HAL ನ ಗುರುರಾಜ್ ಲೇಔಟ್ ನಲ್ಲಿ ಬಾಡಿಗೆ ಫ್ಲಾಟ್ ಇತ್ತು. ಆರೋಪಿಗಳು ಫ್ಲಾಟ್ಗೆ ಬರುವಂತಹ CCTV ದೃಶ್ಯಾವಳಿಗಳು ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇರೋ ರೀತಿಯಲ್ಲಿ ಆರೋಪಿಗಳಿಬ್ಬರು ಕೂಡ HAL ನ ಗುರುರಾಜ್ ಲೇಔಟ್ ನಲ್ಲಿರುವಂತಹ ಬಾಡಿಗೆ ಫ್ಲಾಟ್ಗೆ ಬರ್ತಾ ಇರುವಂತಹ CCTV ದೃಶ್ಯಗಳು ಲಭ್ಯವಾಗಿರುವಂತದ್ದು. ಫ್ಲಾಟ್ಗೆ ಹೋದ ಪೊಲೀಸರಿಗೆ ಮತ್ತೊಂದು ಶಾಕ್ ಕೂಡ ಕಾದಿದೆ. ಈ ಪರಿಶೀಲನೆ ವೇಳೆ ಈ ಒಂದು ಫ್ಲಾಟ್ನಲ್ಲಿ ಡ್ರಿಲ್ಲಿಂಗ್ ಮಷೀನ್, ಸುತ್ತಿಗೆ ಹಾಗೂ ಡ್ರಮ್ ಕೂಡ ಪತ್ತೆಯಾಗಿರುವಂತದ್ದು. ಆದ್ರೆ ಇಲ್ಲಿ ಡ್ರಿಲ್ಲಿಂಗ್ ಮಷೀನ್ ಮತ್ತು ಡ್ರಮ್ ಯಾಕೆ ತಂದಿದ್ದಾರೆ ಅನ್ನುವಂತ ಅನುಮಾನ ಪೊಲೀಸರಲ್ಲಿ ಉದ್ಭವವಾಗಿದೆ. ಸುತ್ತಿಗೆ ಹಾಗೂ ಡ್ರಮ್ ಯಾಕಿತ್ತು ಅಂತ ಹೇಳಿ ಶ್ವೇತಾಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ಕೇನತೇನಿದ್ದಾನೆ ಆರೋಪಿ, ಶ್ವೇತಾ ಜೊತೆ ಸೇರಿ ಕೊಲೆ ಮಾಡಿರುವಂತ ಆರೋಪಿ ಪರಾರಿಯಾಗಿದ್ದಾನೆ. ಆತನಿಗಾಗಿ ಕೂಡ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಶ್ವೇತಾಳ ಜೊತೆ ಈಗ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಯಾಕೆ ಈ ವಸ್ತುಗಳೆಲ್ಲ ಆ ಫ್ಲಾಟ್ ನಲ್ಲಿತ್ತು ಅನ್ನುವಂತ ಮಾಹಿತಿಯನ್ನ ಈಕೆಯಿಂದಲೇ ಪಡೆದುಕೊಳ್ತಾ ಇರುವಂತದ್ದು. ಪೊಲೀಸರೆಲ್ಲರೂ ಕೂಡ ಇವರ ಫ್ಲಾಟ್ಗೆ ಹೋಗಿ ನೋಡಿದಾಗ ಈ ವಸ್ತುಗಳನ್ನೆಲ್ಲ ನೋಡಿ ಶಾಕ್ ಆಗಿದ್ದಾರೆ. ಈ ಎಲ್ಲಾ ವಸ್ತುಗಳನ್ನ ಯಾಕೆ ಇಲ್ಲಿ ತಂದಿಟ್ಟಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಈಗ ಪೊಲೀಸರಲ್ಲಿ ಕಾದಿರುವಂತದ್ದು. ಹಾಗಾಗಿ ಈ ಒಂದು ಕೊಲೆ ಪ್ರಕರಣ ದಿನಕ್ಕೊಂದು ದಿಕ್ಕನ್ನ ಪಡಿತಾ ಇರುವಂತದ್ದು. 3ರನ್ನ ಕೊಲೆ ಮಾಡಿರುವಂತ ಪ್ರಕರಣ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು, ಭಾರಿ ಆತಂಕಕ್ಕೆ ಕಾರಣವಾಗಿತ್ತು. ಇದರ ನಡುವೆ ಇಲ್ಲಿ ಇವರ ಪ್ಲಾನ್ಗಳೇನಿತ್ತು, ಇಲ್ಲಿ ಇದ್ದಂಥ ಸ್ಕೆಚ್ಗಳೇನು ಅನ್ನುವಂಥ ಮಾಹಿತಿಗಳು ಒಂದೊಂದಾಗಿ ಬಿಚ್ಚಿಕೊಳ್ತಾ ಇರುವಂಥದ್ದು. ಅದರ ಆಧಾರದ ಮೇಲೆ, ಇವರ ಪ್ಲಾನ್ನ ಆಧಾರದ ಮೇಲೆ ನೋಡೋದಾದ್ರೆ ಕೇವಲ ತಾಯಿಯನ್ನ ಕೊಲ್ಲಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದ ಇಬ್ಬರು ಆರೋಪಿಗಳು ಕೊನೆಗೆ ತಂದೆ ಮತ್ತು ತಂಗಿ ಇಬ್ಬರು ದಿಢೀರಾಗಿ ಮನೆಗೆ ಬಂದರು ಅನ್ನುವಂಥ ಕಾರಣಕ್ಕೆ ಅವರಿಬ್ಬರನ್ನು ಕೂಡ ಕೊಂದಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ತನಿಖೆಯನ್ನ ಪೊಲೀಸರು ಚುರುಕಾಗಿ ಮಾಡ್ತಾ ಇರುವಂಥದ್ದು. ಇದಕ್ಕೆ ನಿಜವಾಗ್ಲೂ ಏನೆಲ್ಲ ಪ್ಲಾನ್ ಆಗಿತ್ತು, ಯಾಕೆ ಈ ವಸ್ತುಗಳನ್ನೆಲ್ಲ ತಂದಿಟ್ಟಿದ್ರು ಅನ್ನುವಂಥ ತನಿಖೆಯನ್ನ ಇನ್ನು ಮುಂದುವರಿಸಲಾಗ್ತಾ ಇದೆ.